Section B, question number 5. Question number 5. Question number 5. CDE are part and sharing the profit and loss in the ratio in the proportion of and respectively in the proportion of and capital ratio anta capital ratio. D got retired on that date. The plant and machinery depreciated by 10%. Motor car valued at 4,50,000. RBD on date are 1,000. Liability on work and compensation brought into account 12,500. 12,500. ಒಂದು liability create ಆಗಿದೆ. Compensation fund. Stock is to be valued at 60,000. Building goodwill is valued at 48,000. Prepare the necessary account. First, revaluation account. Revaluation account. Revaluation account. Partners capital account. Partners capital account. Partners capital account. There are CDE and the balance sheet. Balance sheet, liability side, asset side. Balance sheet, liability side, asset side. Rupees. Now I'll start one by one from balance sheet. Plant and machinery. We are supposed to keep it in the inner column 6,40,000. But what the adjustment talks here is plant and machinery depreciated. Less depreciation by 10%. 64,000 minus ಮಾಡಿ ಎಷ್ಟು ಬರುತ್ತೆ? 64,000 minus ಮಾಡಿ 57,000. 5,76,000. 5,76,000. Whether it is a profit or loss, it is a loss. To plant and machinery 64,000. Thereafter motor car. Inner column you keep 5 lakh, but it says that motor car value ಇವಾಗ ಎಷ್ಟಾಗಿದೆ? 4,50,000 ಆಗಿದೆ ಅಂತ ಹೇಳ್ತಾನೆ ಅವನು ಡೈರೆಕ್ಟ್ ಆಗಿ. ಎಷ್ಟು ಇವಾಗ? 4,00,000 ಮೋಟರ್ ಕಾರ್ ಡೆಪ್ರಿಸಿಯೇಷನ್ ಇವಾಗ ವ್ಯಾಲ್ಯೂ ಹೇಳ್ತಾನೆ. ಇವಾಗ ವ್ಯಾಲ್ಯೂ ಅಂದ್ರೆ ಏನು? ಔಟರ್ ಕಾಲಮ್. ಸೊ 5,00,000 ಇದ್ದದ್ದು 4,00,000 ಆಗಿದೆ. 50,000 ಏನಾಗಿದೆ? ಅದು ಲೆಸ್ ಡೆಪ್ರಿಸಿಯೇಷನ್ ಮೋಟಾರ್ ಕಾರ್ ಎಷ್ಟು? 50,000. Thereafter stock. Inner column is supposed to keep. He says in the problem. Stock motor car ಆಯಿತು, RBD ಆಯಿತು. Stock is to be valued. ಅದನ್ನು ಹೇಳ್ತಾನೆ. Valued at ಎಷ್ಟು ಅಂತ ಹೇಳ್ತಾನೆ ಇವಾಗ? 60,000. ಆವಾಗ 70 ಇದೆ, 60 ಆಗಿದೆ. 10,000 ಏನಾಯ್ತು? Less depreciation. Depreciation is a loss to stock. 10,000. Thereafter debtors. Inner column you keep 90,000, but ಅಲ್ಲೇ RBD ಇದೆ. ಬಟ್ adjustment ಅಲ್ಲಿ ಹೇಳ್ತಾರೆ RBD on debtor increased by 1,000. ಅಲ್ಲಿ 4,000 ಇದೆ. ಅದು ಅಲ್ಲದೆ 1,000 ಜಾಸ್ತಿ ಆಗಿದೆ. ಆವಾಗ ಎಷ್ಟಾಗಿದೆ? ಲೆಸ್ RBD ಎಷ್ಟಾಗಿದೆ? 5,000. 4 ಪ್ಲಸ್ 1,000 ಜಾಸ್ತಿ ಆಗಿದೆ. ಇನ್ಕ್ರೀಸ್ ಅಂದ್ರೆ ಅಪ್ರಿಸಿಯೇಷನ್ ಅಲ್ಲ. ಇಲ್ಲಿ ಆಲ್ರೆಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ 4,000 ಅಂತ ಇದೆ. 4,000 ಇದ್ದದ್ದು ಇವಾಗ ಏನಾಗಿದೆ? 1,000 ಜಾಸ್ತಿ ಆಗಿದೆ. 5,000. 4 ಪ್ಲಸ್ 1 5,000. ಆವಾಗ ಇದೆಷ್ಟಾಯಿತು? 85,000. ಬಟ್ ಹಿಯರ್ ಯು ಆರ್ ಸಪೋಸ್ ಟು ರೈಟ್ RBD ಎಷ್ಟು? 5 ಅಲ್ಲ, 1,000. 5 ಅಲ್ಲಿ 1,000 ಆಲ್ರೆಡಿ ಕ್ಲೈಮ್ ಆಗಿದೆ. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮೈನಸ್ ಆಗಿದೆ. 4,000 ಆಲ್ರೆಡಿ ಮೈನಸ್ ಆಗಿದೆ.
ಎಕ್ಸ್ಟ್ರಾ ಮೈನಸ್ ಆದೆಷ್ಟು 1000 ಎಕ್ಸ್ಟ್ರಾ, ಆ 1000 ಅಲ್ಲಿ ಬರಬೇಕು, 1000 ಅಲ್ಲಿ ಬರಬೇಕು. thereafter cash directly out of column 40,000. next one is goodwill. goodwill should go to the balance sheet, not balance sheet. ಯಾವುದೇ ಗುಡ್ವಿಲ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟರೆ ಅದು ಕ್ಯಾಪಿಟಲ್ ಅಕೌಂಟ್ಗೆ ಬರುವಂತದ್ದು. ಡೈರೆಕ್ಟ್ ಯು ಆರ್ ಸಪೋಸ್ ಟು ರೈಟ್ ಗುಡ್ವಿಲ್. ಬಟ್ ಯಾವ ರೇಷಿಯೋದಲ್ಲಿ ಮಾಡಬೇಕು? ಕ್ಯಾಪಿಟಲ್ ರೇಷಿಯೋದಲ್ಲಿ ಮಾಡಬೇಕು ಅಂತ ಹೇಳ್ತಾನೆ. ಕ್ಯಾಪಿಟಲ್ ರೇಷಿಯೋ ಬರ್ದುಬಿಡ್ತೀನಿ, ಕ್ಯಾಪಿಟಲ್ ಈ ಸೈಡ್ ಅಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಕ್ಯಾಪಿಟಲ್ 5 lakh ಮತ್ತೆ 4,60,000 ಕೊನೆಯದು 4,36,000. 4,36,000 ರೇಷಿಯೋ 500:460:436. ಅರ್ಥ ಆಯ್ತಾ? ಯಾಕಂದ್ರೆ ಮ್ಯಾಕ್ಸಿಮಮ್ 0 ಅನ್ನ ಕ್ಯಾನ್ಸಲ್ ಮಾಡೋದು, ಮ್ಯಾಕ್ಸಿಮಮ್ 0 ಅನ್ನ ಕ್ಯಾನ್ಸಲ್ ಮಾಡೋದು, 3 0ನೇ ಕ್ಯಾನ್ಸಲ್ ಮಾಡೋದು. ಆವಾಗ 500:460:430. ಯಾಕೆ 3 0 ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗೋದು? ಇದರಲ್ಲಿ 3 ಡಿಜಿಟ್ ಇದೆ, ಹೌದಾ ಅಲ್ವಾ? 3 0 ಈ ರೇಷಿಯೋದಲ್ಲಿ ಡಿವೈಡ್ ಮಾಡಬೇಕು ಗುಡ್ವಿಲ್ ಅನ್ನ. ಹೇಗೆ ಮಾಡೋದು? ಎಷ್ಟಿದೆ ಗುಡ್ವಿಲ್? ಮಾಡಿ ಗುಡ್ವಿಲ್ ಡಿವೈಡ್ ಗಿವನ್ 60,000 into 500 divided by total of that how much? Total of that is 2. Total is 2. 1,396 ಡಿವೈಡ್ ಮಾಡಿ ಎಷ್ಟು ಬರುತ್ತೆ? ಶೇರ್ ಮಾಡಿ. 21,489. ಅದೇ ತರ ಸೆಕೆಂಡ್ ಇದು 460 ಡಿವೈಡ್ ಬೈ 4 into 460 ಡಿವೈಡ್ ಬೈ 1,396. 19,771. 19,771. ಕೊನೆಯದ್ದು 436. 18,740. 740 ಆಯ್ತು. ಬ್ಯಾಲೆನ್ಸ್ ಶೀಟ್ ಫುಲ್ ಮುಗಿಯಿತು. ಅಡ್ಜಸ್ಟ್ಮೆಂಟ್ ಒಂದೊಂದಾಗಿಯೇ ಬರ್ತೀನಿ ನಾನು ನೋಡಿ. ಪ್ಲಾಂಟ್ ಡೆಪ್ರಿಸಿಯೇಷನ್ ಆಯಿತು, ಮೋಟರ್ ಕಾರ್ ವ್ಯಾಲ್ಯೂಡ್ ಆಯಿತು, RBD ಆಯಿತು, ಲಯಬಿಲಿಟಿ ಆಫ್ ವರ್ಕ್ಮ್ಯಾನ್ ಕಾಂಪನ್ಸೇಷನ್ ಫಂಡ್ ಬ್ರಾಟ್. ವರ್ಕ್ಮ್ಯಾನ್ ಕಾಂಪನ್ಸೇಷನ್ ಕೊಡಬೇಕಾಗಿ ಬಂತು, ಕೈಯೋ ಕಾಲೋ ಮುರಿದೋಗಿದೆ, ಕಾಂಪನ್ಸೇಷನ್ ಕೊಡಬೇಕು, ಎಕ್ಸ್ಟ್ರಾ ಲಯಬಿಲಿಟಿ. ಸೊ ದಟ್ ಶುಡ್ ಬಿ ರಿಟರ್ನ್ ಹಿಯರ್. ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ, extra liability workman compensation fund 12,500 is a loss to outstanding workman compensation liability 12,500 extra liability. ವರ್ಕ್ಮ್ಯಾನ್ ಗೆ ಕಾಂಪನ್ಸೇಷನ್ ಕೊಡಬೇಕಾಯ್ತು. ಯಾವ ಕಾಂಪನ್ಸೇಷನ್ ಕೊಡೋದು? ಕೈಯೋ ಕಾಲೋ ಮುರಿದಿದೆ, ಆ ಕಾರಣಕ್ಕಾಗಿ ಎಕ್ಸ್ಟ್ರಾ ಲಯಬಿಲಿಟಿ. ಯಾವಾಗಲೂ ಕೈ ಕಾಲು ಮುರಿತೀವಿ ಅಂತ ನಾವು ಹಣ ಕೊಡ್ತೀವ? ಸುಮ್ಮನೆ ಕೈ ಕಾಲು ಮುರಿದ್ರೆ ಮಾತ್ರ. ನೆಕ್ಸ್ಟ್ ಸ್ಟಾಕ್ ವ್ಯಾಲ್ಯೂಡ್ ಆಯ್ತು. ಗುಡ್ ವಿಲ್ ಆಫ್ ದಿ ಫರ್ಮ್ ವ್ಯಾಲ್ಯೂಡ್ ಎಟ್ 48,000. ಅವನು ರಿಟೈರ್ ಆಗ್ತಾ ಇದ್ದಾನೆ. ಗುಡ್ ವಿಲ್ ಎಷ್ಟಿದೆ ಫರ್ಮ್ ಇದು? 48,000. ಯಾರು ರಿಟೈರ್ ಆಗುದಿಲ್ಲ? ಡಿ ಗಾಟ್ ರಿಟೈರ್ಡ್. ಸೊ ಅವನ ಶೇರ್ ಅನ್ನು ರಿಮೂವ್ ಮಾಡಬೇಕು. 460 ಡಿವೈಡೆಡ್ ಬೈ 1,396. 15,870. ಇಲ್ಲಿ ಯಾರು ಕೊಡೋದನ್ನ? ಸೀಸ್ ಕ್ಯಾಪಿಟಲ್ ಬೈ ಈಸ್ ಕ್ಯಾಪಿಟಲ್. ಈಸ್ ಕ್ಯಾಪಿಟಲ್ ಎಷ್ಟು ಬಂತು? 15,817. 15,817 ಇಂಟು ಇವನು ಹೋದ್ರೆ ಉಳಿದಷ್ಟು 500 ಡಿವೈಡೆಡ್ ಬೈ 936 ಎಷ್ಟು ಬರುತ್ತೆ? 84,490. 84,000 8,450. 450 450. Second one 15,817 into 436 divided by 936 ಎಷ್ಟು? 7,367. 7,367. That should get entered this side to D's capital 8450 and 7,367. ಎಲ್ಲನೂ ಅಡ್ಜಸ್ಟ್ಮೆಂಟ್ಗಳು ಮುಗಿಯಿತು. ನಾವು ಇದನ್ನ ಟ್ಯಾಲಿ ಮಾಡಬೇಕು. ಇದನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಹಾಕಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಟ್ಯಾಲಿ ಮಾಡಬೇಕು. ರಿಟೈರಿಂಗ್ ಪಾರ್ಟ್ನರ್ ಬ್ಯಾಲೆನ್ಸ್ ಫಿಗರ್ ಲೋನಿಗೆ ಟ್ರಾನ್ಸ್ಫರ್ ಮಾಡಬೇಕು. ಬಾಕಿ ಉಳಿದದ್ದು ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ದ ಲೋನ್ ಅನ್ನ ಇಲ್ಲಿ ಬರೀಬೇಕು, ಮತ್ತೆ ಇಲ್ಲಿ ಕ್ಯಾಪಿಟಲ್ ಬರ್ಬಿಟ್ಟು ಟ್ಯಾಲಿ ಮಾಡಬೇಕು. ಸಮ್ ಟೈಮ್ ನಾನು ಟ್ಯಾಲಿ ಮಾಡಬೇಕು, ಕೆಲವೊಂದ್ಸಲ ಟ್ಯಾಲಿ ಬರಲಿಲ್ಲ, ಅದರಲ್ಲಿ ಎಡಿಷನ್ ಡಿಡಕ್ಷನ್ ತಪ್ಪಾಗಿರ್ಬೋದು, ಅದನ್ನು ಸರಿ ಮಾಡಿಕೊಳ್ಳಬೇಕು. ಯು ಆರ್ ಸಪೋಸ್ ಟು ವರ್ಕ್ ಔಟ್ ಇನ್ ದಿ ಹೋಮ್.
Now the rest of all section B problem you're supposed to work out in the home. You're supposed to work out in the home. In the coming class I will work out 24 marks problem, 24 marks and 6 marks problem, 6 marks problem.